यूथ कांग्रेस की, NSD की, महिला कांग्रेस की, ಬಂಧುಗಳೇ, ರಾಷ್ಟ್ರೀಯ ಅಧ್ಯಕ್ಷರಾದಂತ ರಾಜಾರವರೇ, ರಾಜ್ಯದ ಅಧ್ಯಕ್ಷರಾದಂತ ರಿಜ್ವಾನ್ ಅವರೇ, ನಮ್ಮೆಲ್ಲ ಮಂತ್ರಿಮಂಡಲದ ಸಹೋದ್ಯೋಗಿ ಮಿತ್ರರೇ, ನಮ್ಮ ಎಐಸಿಸಿ ಕಾರ್ಯದರ್ಶಿಗಳಾದಂತ ಶಿವಕುಮಾರ್ ಅವರು, ಸೂರಜ್ ಹಿರಿಯರು, ನಮ್ಮ ಮುಖಂಡರಾದಂತ ಸಲೀಂ ಅಹಮದ್ ಅವರು, ಮಹಿಳಾ ಅಧ್ಯಕ್ಷರಾದಂತ ಶ್ರೀಮತಿ ಲಕ್ಷ್ಮೀ ಅಮ್ಮಾವರ್ ಅವರು, ಎಲ್ಲ ನನ್ನ ಶಿವಶಂಕರ್ ಆದಿಯಾಗಿ ಕೃಷ್ಣ ಬೈರೇಗೌಡರು, ಅಭಯ್ ಚಂದ್ರ, ಬಹಳ ಜನ ಎಲ್ಲ ಮುಖಂಡರು, ರಾಜ್ಯ ಮತ್ತು ರಾಷ್ಟ್ರೀಯ ಸಂಬಂಧಿತ ಅನೇಕ ಮುಖಂಡರೆಲ್ಲ ಸೇರಿದ್ದಾರೆ. ಎಲ್ಲ ಯುವಕರೇ, ಹಿರಿಯರೇ, ಸ್ನೇಹಿತರೆ, ನಾನು ತಡವಾಗಿ ಬಂದಿದ್ದೇನೆ, ಕ್ಷಮಿಸಬೇಕು. ಇದು ನನ್ನ ಕಾರ್ಯಕ್ರಮ, ನಿಮ್ಮ ಕಾರ್ಯಕ್ರಮ. ಈ ಜಿಲ್ಲೆಗೆಲ್ಲ ನಿಲ್ಲಿಸಿದ ನಿಮಿಷ ಮಾಧ್ಯಮದ ಒಂದು ಕಾರ್ಯಕ್ರಮ ಇರೋದ್ರಿಂದ ನಾನು 11 ಗಂಟೆಗೆ 10 ಗಂಟೆಗೆ ಬಂದು 11 ಗಂಟೆಗೆ ಹೋಗ್ತೀನಿ ಅಂತ ಹೇಳಿದ್ದೆ. ನಿಮ್ಮ ಕಾರ್ಯಕ್ರಮ ತಡ ಆಯ್ತು, ನಿಧಾನಕ್ಕೆ ಬನ್ನಿ ಅಂತೇಳಿ ನಮ್ಮ ಅಧ್ಯಕ್ಷ ಹೇಳಿದ್ರಿಂದ ಆ ಪ್ರೆಸ್ ಒಂದು ಸಂವಾದ ಇತ್ತು, ಮುಗಿಸ್ಕೊಂಡು ಬರ್ಲಿಕ್ಕೆ ತಡ ಆಯ್ತು. ಈಗ ನಾನು ಕ್ಷೇತ್ರಕ್ಕೆ ಹೋಗ್ಬೇಕು. 1 ಗಂಟೆಗೆ ಒಂದು ಕಾರ್ಯಕ್ರಮ 3 ದಿವಸ ಪೋಸ್ಟ್ಪೋನ್ ಆಗ್ತಾ ಇತ್ತು. ಸೊ ಇಲ್ಲಿ ಬಂದು ನಿಮ್ ಜೊತೆ ನಾನು ಇದ್ದೇನೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಇದೇ ಪಕ್ಕದ ಈ ಕಾಲೇಜ್ ಕಾಂಪೌಂಡ್ ಒಳಗಡೆ NSCI ಸದಸ್ಯರಾಗಿ ಕೆಲಸ ಮಾಡ್ತಿದ್ದೆ. ನಾನು, ಸಲೀಂ ಅಹಮದ್, ನಾವೆಲ್ಲ ಒಂದೇ ಸ್ಟೂಡೆಂಟ್ ಲೀಡರ್ಗಳು. ನಾವೆಲ್ಲ ಡಿಸ್ಟ್ರಿಕ್ಟ್ NSCI ಪ್ರೆಸಿಡೆಂಟ್ ಕಾಲೇಜ್ ಎಲೆಕ್ಷನ್ ಇಟ್ಕೊಂಡಿದ್ದೇನೆ. ನನಗೆ NSCI ಟಿಕೆಟೇ ಕೊಡಲಿಲ್ಲ, ಎಲೆಕ್ಷನ್ ಇಟ್ಕೊಂಡಿದ್ದೆ. ಸೊ ಅಲ್ಲಿಂದ ಬೆಳೆದು ಯೂತ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ, ಜಿಲ್ಲಾಧ್ಯಕ್ಷ ಆಗಿ, ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಇಲ್ಲಿವರೆಗೂ 6 ಬಾರಿ ವಿಧಾನಸಭೆಯಲ್ಲಿ ಗೆದ್ದು ಬಂದು ನಿಂತಿದ್ದೇನೆ. ಎಷ್ಟೇ ಬೆಳೆದಿದ್ರು ಕೂಡ ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ ನನ್ನೊಂದು ಬೇಸಿಕ್ ಪಾಲಿಸಿ. ಸೊ ನಮ್ಮ ಆಧಾರ ಸ್ತಂಭ ನಮ್ಮ ಯೂತ್ ಕಾಂಗ್ರೆಸ್. ಬಹಳ ಜನ ನಮ್ಮ ಲೀಡರ್ಗಳು ಈ ಎಲೆಕ್ಷನ್ ಆಗಬಾರದು ಅಂತೇಳಿ ಬಹಳ ವಿರೋಧ ಮಾಡ್ತಾ ಇದ್ದಾರೆ. ಆದರೆ ನಾನು ರಾಹುಲ್ ಗಾಂಧಿ ಅವರಿಗೆ ಭೇಟಿ ಮಾಡಿದಾಗೆಲ್ಲ ಹೇಳ್ತಾ ಇದ್ದೀನಿ, ಏನೇ ಆಗಲಿ ಛಲ, ಹೋರಾಟ, ನಾಯಕತ್ವ ಗುಣಗಳು ಬೆಳಿಬೇಕು. ನಾಯಕತ್ವ, ಯಾಕೆಂದ್ರೆ ಇವತ್ತು ಕಾಲೇಜಲ್ಲಿ ಎಲೆಕ್ಷನ್ ನಡೀತಾ ಇತ್ತು, ನಾವೆಲ್ಲ ಎಲೆಕ್ಷನ್ ಇಂದ ನಾಯಕರುಗಳಾಗಿ ಬೆಳೆದು, ಇವತ್ತು ಎಲೆಕ್ಷನ್ ಆಗಲಿಕ್ಕೆ ನಾಯಕತ್ವ ಗುಣಗಳ ಬರಲಿಕ್ಕೆ ಬಹಳ ಕಡಿಮೆ ಆಗಿದೆ. ಸೊ ಯೂತ್ ಕಾಂಗ್ರೆಸ್ ಸಿಸ್ಟಮ್ ಅಲ್ಲಿ ನಾಯಕತ್ವಗಳ ಕಾಂಪಿಟೇಷನ್ ಆಗಲಿ. ಕೆಲವರು ಯಾರು ಬಡವರು ಆಗಬಾರ್ದ, ಬೇರೆಯವರು ಅವಕಾಶ ಇಲ್ಲ, ಬಲಿಷ್ಠ ಆಯ್ತಾರೆ, ಲೀಡರ್ಗಳು ಮಕ್ಕಳೇ ಆಯ್ತಾರೆ ಅಂತ ಬೇಕಾದಷ್ಟು ಟಿಕೆಟ್ ಬರ್ತಾರೆ. ಆದ್ರೂ ಚಿಂತೆ ಏನಿಲ್ಲ. ನಮಗೆ ಈ ದೇಶದಲ್ಲಿ ನಾಯಕತ್ವ ಬೆಳಿಬೇಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಎಲೆಕ್ಷನ್ಗಳು ನಡೆಯಲೇಬೇಕು. ಸೊ ನಾಯಕರುಗಳು ಇವರು ಉತ್ಪತ್ತಿ ಆಗಬೇಕು. ಸೊ ಹಂಗೆ ಬೂತ್ ಮಟ್ಟದಿಂದ ಇವತ್ತು ನಾವು ಹೊಸ ಯುಗದಲ್ಲಿ ನಾವಿದ್ದೇವೆ. ಹೊಸ ಯುಗದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಸದ್ಯದಲ್ಲೇ ರಾಹುಲ್ ಗಾಂಧಿ ಅವರು ಅನೇಕ ಈ ಪಕ್ಷನ ಬೆಳೆಸಲಿಕ್ಕೆ ಅವರದೇ ಆದಂತಹ ಚಿಂತನೆ ಮಾಡ್ತಾ ಇದ್ದಾರೆ. ನೀವು ಈ ದೇಶದಲ್ಲಿ ಬಿಜೆಪಿ ಬಂದ್ಬಿಟ್ಟು ನಮ್ಗೆ ಮುಂದೆ ಭವಿಷ್ಯ ಇಲ್ಲ ಅಂತ ಏನು ಚಿಂತನೆ ಮಾಡಕ್ ಹೋಗ್ಬೇಡಿ. ಈ ದೇಶಕ್ಕೆ ಈ ಸ್ವಾತಂತ್ರ್ಯ ತಂದುಕೊಂಡಂತ ಈ ಪಕ್ಷ ಇದೆಯಲ್ಲ, ಈ ರಾಷ್ಟ್ರದ ಧ್ವಜ, ಈ ಧ್ವಜವನ್ನ ಕಾಂಗ್ರೆಸ್ ಮೇಲೆ ಮಾತ್ರ ಹಾಕಲಿಕ್ಕೆ ಸಾಧ್ಯ, ಇನ್ಯಾವ ಪಕ್ಷದವ್ರಿಗೇನು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಶಕ್ತಿ ಕಾಂಗ್ರೆಸ್ ಇದೆ. ಸೊ ನೀವೆಲ್ಲ ಯುವಕರು ಮತ್ತೆ ಈ ರಾಜ್ಯ ಯಾರು ಏನ್ ಬೇಕಾದ್ರೂ ಆಟ ಆಡ್ಕೊಳ್ಳಿ. ಮತ್ತೆ ಈ ರಾಜ್ಯವನ್ನ ಈ ಸರ್ಕಾರ 2018ರಲ್ಲೂ ನಿಮ್ಮ ಕೈಯಲ್ಲಿ ಇರ್ತದೆ ಅನ್ನೋ ಆತ್ಮವಿಶ್ವಾಸ ಇವತ್ತು
ಪಾರ್ಟ್ನರ್ಶಿಪ್ ಆಗಲಿ, ಕಾಂಪಿಟೇಷನ್ ಆಗಲಿ. ಇವತ್ತು ನಮ್ಮ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಬಂದಿದ್ದಾರೆ, ಅನೇಕ ನಾಯಕಗಳೆಲ್ಲ ಬಂದಿದ್ದಾರೆ. ಇವತ್ತು ಹೊಸ ಅಭಿಯಾನ ಪ್ರಾರಂಭ ಮಾಡಿದ್ದೀವಿ. ಯಾವಾಗಲೂ ಕೂಡ ನಾನು ಸಪೋರ್ಟ್ ಆಗಿ ಬಂದಿದ್ದೇನೆ. ನಾನಿವತ್ತು ದೊಡ್ಡ ಹಿರಿಯ ಶಾಸಕರಾಗಿದ್ರು ಕೂಡ ನನಗೆ ಯೂತ್ ಕಾಂಗ್ರೆಸ್ಸೇ ನಮ್ಮ ಆಧಾರ ಸ್ತಂಭ, NSUಯೇ ನಮ್ಮ ಆಧಾರ ಸ್ತಂಭ, ಮಹಿಳಾ ಕಾಂಗ್ರೆಸ್ಸೇ ನಮ್ಮ ಆಧಾರ ಸ್ತಂಭ ಅಂತೇಳಿ ನಂಬಿಕೆಯನ್ನು ಇಟ್ಕೊಂಡಿರೋನು. ಸೊ ಅದರಿಂದ ಈ 3 ಆಧಾರ ಸ್ತಂಭಗಳು, ಇಂದಿರಾ ಗಾಂಧಿ ಅವರು ಕೂಡ ಈ ಪಕ್ಷದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಈ 4 ಸೇವಾದಳ ಯೂತ್ ಕಾಂಗ್ರೆಸ್ NSU ಕೂಡ ಅವರೇ ಪಕ್ಷದ ಅಧ್ಯಕ್ಷರಾಗಿದ್ದುಕೊಂಡು, ಚೇರ್ಮನ್ ಆಗಿದ್ದುಕೊಂಡು ಅವರ ಕೈ ಕೆಳಗಡೆ ಈ ಪಕ್ಷವನ್ನ ನೋಡುವುದನ್ನ ನಾವೆಲ್ಲ ಇತಿಹಾಸವನ್ನ ನಾವೆಲ್ಲ ನೋಡಿದ್ದೇವೆ. ಸೊ ಅದರಿಂದ ನಿಮ್ಗೆ, ನಿಮ್ಮ ಪ್ರತಿನಿಧಿಗಳಿಗೆ, ನಿಮ್ಮ ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ಅವಕಾಶ ಸಿಕ್ಕಿದೆ. ಇವರು ದಿನೇಶ್ ಗೌಡ್ರ ಇರ್ಬೋದು, ಸಲೀಂ ಅವರು ಇರ್ಬೋದು, ಯಾವ ಸ್ಟೇಜ್ ಮೇಲೆ ಮಂತ್ರಿಗಳೆಲ್ಲ, ಕೃಷ್ಣ ಬೈರೇಗೌಡರು ಎಲ್ಲ ಮಿನಿಸ್ಟರ್ಗಳು ಯಾರ್ಯಾರಾಗಿದ್ದಾರೆ, ನಮ್ಮ ಪ್ರಿಯಾಂಕ ಎಲ್ಲ ಇವತ್ತು ನಮ್ಮ NSA ಪ್ರೆಸಿಡೆಂಟ್ ಆಗಿದ್ರು, ನಮ್ಮ ಫುಡ್ ಮಿನಿಸ್ಟರ್ ಕಾದರು ಅವರು ಕೂಡ ಈ ಸೇವೆಗಳನ್ನ ಕೆಲಸ ಮಾಡ್ತಿದ್ರು. ನಾವೆಲ್ಲ ಇವತ್ತು ಇಷ್ಟು ದೊಡ್ಡ ಬೆಳೆದಿದ್ದೀವಿ ಅಂತಂದ್ರೆ ನಿಮ್ಮಿಂದ ಈ ಆಧಾರ ಸ್ತಂಭ. ಸೊ ನಿಮ್ಮನ್ನ ಬೆಳೀತಾ ಇರಲಿಲ್ಲ, ನಿಮಗೆ ಸರಿಯಾದ ಮಾರ್ಗದರ್ಶನ ಕರ್ಕೊಂಡು ತೆಗೆದುಕೊಂಡು ಹೋಗಿ ಈ ರಾಜ್ಯವನ್ನ, ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ನಮ್ಮ ಗುರಿ, ಈ ದೇಶಕ್ಕೆ ಮತ್ತೆ ರಾಹುಲ್ ಗಾಂಧಿ ಅವರ ಪ್ರಧಾನಮಂತ್ರಿ ಮಾಡೋದು ನಮ್ಮ ಗುರಿ. ಎಲ್ಲ ಯೂತ್ ಕಾಂಗ್ರೆಸ್ ಅವರ ಗುರಿ. ಇದು ಸಂಕಲ್ಪವನ್ನ ನೀವೆಲ್ಲ ಸ್ವೀಕಾರವನ್ನ ಮಾಡಿ ಮತ್ತೆ ಈ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರವನ್ನ ತರಲಿಕ್ಕೆ ನೀವೆಲ್ಲ ಶ್ರಮ ಪಡಬೇಕು. ಮುಂದಕ್ಕೆ ಹೋಗಿ ಧೈರ್ಯವಾಗಿ ಕೆಲಸ ಮಾಡಿ. ಟಿಕೆಟ್ ಚಿಂತೆ ಮಾಡಕ್ ಹೋಗಬೇಡಿ. ಕಾಂಪಿಟೇಷನ್ ಇರಲಿ. ಮೋರ್ ವರ್ಕ್, ಮೋರ್ ಎನಿಮೀಸ್, ಲೆಸ್ ವರ್ಕ್, ಲೆಸ್ ಎನಿಮೀಸ್, ನೋ ವರ್ಕ್, ನೋ ಎನಿಮೀಸ್. ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ. ಅದರಿಂದ ಮೋರ್ ಸ್ಟ್ರಾಂಗ್, more enemies, less strong, less enemies, more strong, no enemies. So strong ಇದ್ದವರ ಮತ್ತೊಂದು ಸಂದರ್ಭ ಇದ್ದಾಗ ಎಲ್ಲ ಬೇಕಾದಷ್ಟಿನ ವೈರಿಗಳು ಉತ್ಪನ್ನ ಆಗ್ತದೆ. ಚಿಂತೆ ಮಾಡದೆ ಗ್ರಾಮೀಣ ಪ್ರತಿಯೊಂದು ಊರಿನಲ್ಲೂ, ಪ್ರತಿಯೊಂದು ಬೂತ್ನಲ್ಲೂ ಇವತ್ತಿರುವಂತ ಹೊಸ ಮೊಬೈಲ್ನಲ್ಲೇ ಪ್ರಪಂಚ ಇವತ್ತು ನಿಮಗೆ ಕಾಣ್ತಾ ಇದೆ. ಸೊ ಅಂತ ಯುಗದಲ್ಲಿ ಇವತ್ತು ನೀವೆಲ್ಲ ವಿಚಾರಗಳನ್ನ ಹಂಚಿಕೊಂಡು ಕೆಲಸ ಮಾಡುವಂತ ಶಕ್ತಿ ಇವತ್ತಿದೆ. ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಿ. ಯಾವಾಗಲೂ ಕೂಡ ನಿಮ್ಮ ಜೊತೆ ನಾನಿದ್ದೇನೆ. ನನಗೆ ಆ ಗುಂಪು ಈ ಗುಂಪು ಅಂತಿಲ್ಲ. ವ್ಯಕ್ತಿ ಪೂಜೆನ ಬಿಟ್ಬಿಡಿ, ಒಂದೇ ಒಂದು ಪಕ್ಷದ ಪೂಜೆ ಮಾಡುವಂತ ಕೆಲಸ ತಾವೆಲ್ಲ ಮಾಡಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಮತ್ತೊಂದು ತಮ್ಮೆಲ್ಲ ಮದುವೆ ಮಾಡಿಕೊಂಡು ಶುಭ ಹಾರೈಸಿ ಎಲೆಕ್ಷನ್ ಮಾಡಿ ಎಲ್ಲ ಎಲೆಕ್ಷನ್ ಅಲ್ಲಿ ಗೆದ್ದು ನಾಯಕರಾಗಬೇಕು. ಎಲೆಕ್ಷನ್ ಆದ್ಮೇಲೆ ಈ ಗುಂಪುಗಾರಿಗೆ ಯಾವುದೋ ನಾವು ಮಾಡ್ಕೊಂಡು ಹೋಗಬಾರ್ದು ಅನ್ನೋದನ್ನು ತಮ್ಮ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.